ಇತ್ತ ಟ್ವೀಟ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಕನ್ನಡಿಗರ ಹಣ ಕೇರಳ ಸಂಸದರ ಅಣತೆಯಂತೆ ಬಿಡುಗಡೆ. ರಾಹುಲ್ ಕೆಸಿ ವೇಣುಗೋಪಾಲ್ ಅಣತೆಯಂತೆ ಹಣ ರಿಲೀಸ್ ಮಾಡಲಾಗಿದೆ. ಕರ್ನಾಟಕ ರಾಜ್ಯವೇನು ಕಾಂಗ್ರೆಸ್ ಪಕ್ಷದ ಆಸ್ತಿಯೇ? ಸಿದ್ದರಾಮಯ್ಯನವರೇ, ಇದೇನಾ ನಮ್ಮ ತೆರಿಗೆ ನಮ್ಮ ಹಕ್ಕು? ಹೈಕಮಾಂಡ್ ಬಳಿ ಧೈರ್ಯವಾಗಿ ಪ್ರಶ್ನಿಸಲು ಸಾಧ್ಯನಾ? ನಿಮ್ಮ ಸಚಿವರಿಗೆ ತಾಕತ್ತಿಲ್ವೇ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇದು ಟ್ವೀಟ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿರುವಂತದ್ದು. ಕನ್ನಡಿಗರ ಹಣ ಕೇರಳ ಸಂಸದರ ಅಣತಿಯಂತೆ ಬಿಡುಗಡೆ ಮಾಡಲಾಗ್ತಾ ಇದೆ. ಆನೆ ದಾಳಿ ಪ್ರಕರಣ ಏನ್ ನಡೆದಿದೆಯೋ, ಮೊನ್ನೆಯಷ್ಟೇ ರಾಹುಲ್ ಗಾಂಧಿ ಕೂಡ ಮೃತನ ಕುಟುಂಬಸ್ಥರನ್ನ ಭೇಟಿಯಾಗಿದ್ರು. ಆ ಬಳಿಕದ ಬೆಳವಣಿಗೆಯನ್ನ ಗಮನಿಸೋದಾದ್ರೆ, ಸಿಎಂ ಸಿದ್ದರಾಮಯ್ಯನವರು ಕೇರಳದಲ್ಲಿ ಆನೆ ದಾಳಿಗೆ ಮೃತಪಟ್ಟಂತಹ ವ್ಯಕ್ತಿಗೆ 15 ಲಕ್ಷ ಪರಿಹಾರವನ್ನ ನೀಡಿದ್ರು. ಇದಕ್ಕೆ ಇದೀಗ ರಾಜ್ಯದಲ್ಲಿ ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಟ್ವೀಟ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕನ್ನಡಿಗರ ಹಣ ಕೇರಳ ಸಂಸದರ ಅಣತೆಯಂತೆ ಬಿಡುಗಡೆ ಮಾಡಲಾಗಿದೆ. ರಾಹುಲ್ ಕೆಸಿ ವೇಣುಗೋಪಾಲ್ ಅಣತಿಯಂತೆ ಹಣವನ್ನ ರಿಲೀಸ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯವೇನು ಕಾಂಗ್ರೆಸ್ ಪಕ್ಷದ ಆಸ್ತಿಯೇ? ಸಿದ್ದರಾಮಯ್ಯನವರೇ, ಇದೇನಾ ನಮ್ಮ ತೆರಿಗೆ ನಮ್ಮ ಹಕ್ಕು? ಹೈಕಮಾಂಡ್ ಬಳಿ ಧೈರ್ಯವಾಗಿ ಪ್ರಶ್ನಿಸೋದಕ್ಕೆ ಇದನ್ನ ಸಾಧ್ಯನಾ ನಿಮ್ಗೆ? ನಿಮ್ಮ ಸಚಿವರಿಗೆ ತಾಕತ್ತಿಲ್ವೇ ಅಂತ ಸಿಎಂ ಸಿದ್ದರಾಮಯ್ಯನವರನ್ನ ಪ್ರಶ್ನಿಸಿದ್ದಾರೆ. ಜೊತೆಗೆ ಟ್ವೀಟ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡಿದ್ದಾರೆ.